ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆಯುಕ್ತ ಅವಲಕ್ಕಿ ಸಂಡಿಗೆಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ತೆಳು ಅವಲಕ್ಕಿ ಒಂದು ಅರ್ಧ kg ತಗೊಳ್ಬೇಕು. ಅದನ್ನು ಚೆನ್ನಾಗಿ ಒಂದು ಸಲ ತೊಳೆದು ಎಕ್ಸ್ಟ್ರಾ ನೀರನ್ನೆಲ್ಲ ಸೋಸಿ ಇಟ್ಕೊಳ್ಬೇಕು. ತೊಳೆಯೋದು ಯಾಕಂತ ಹೇಳಿದರೆ ಅದು ಮೆದುವಾಗಲಿ ಸ್ವಲ್ಪ ಅಂತೇಳಿ ಹೇಳಿ ಅಷ್ಟೇ. ನೆನೆಸಿ ಇಟ್ಟರೂ ಆಗ್ತದೆ. ನಾನು ಅದನ್ನು ತೊಳ್ಕೊಳ್ತೇನೆ. ತೊಳೆದಾದ್ರ ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಕೈಯಲ್ಲಿ ಬೆರಳುಗಳಿಗೆ ಸ್ವಲ್ಪ ಬಲ ಕೊಟ್ಟು ಚೆನ್ನಾಗಿ ತಿಕ್ಕಿ ಕಿವುಚಿಕೊಂಡು ಕಲಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಅದು ನಮಗೆ ಹಿಟ್ಟು ಥರ ಆಗಬೇಕು. ಅದಕ್ಕೆ ಈ ರೀತಿ ಕಲಿಸಿದ್ದನ್ನು ಸೈಡ್ ಇಟ್ಟು ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಅದಕ್ಕೆ ಹಸಿಮೆಣಸು ಸ್ವಲ್ಪ ಖಾರ ಮಾಡಿಕೊಂಡ್ರೆ ರುಚಿ ಜಾಸ್ತಿ. ಒಂದು 15 ಹಸಿಮೆಣಸು, ಹಸಿರು ಬಣ್ಣ ಬರಲಿ, ಪರಿಮಳ ಕೊತ್ತಂಬರಿ ಸೊಪ್ಪು ಇರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಈ ರೀತಿ ಈ ಮಸಾಲೆನ ಈಗ ಅವಲಕ್ಕಿಗೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸರ್ ಜಾರನ್ನು ತೊಳೆಸಿ, ನೀರು ಬೇಕಾಗ್ತದೆ ಕಲಿಸ್ಲಿಕ್ಕೆ, ಇಲ್ಲ ಅಂದರೆ ಅದು ಕೂಡಿ ಬರುವುದಿಲ್ಲ ಕರೆಕ್ಟಾಗಿ. ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಆಮೇಲೆ ಸಂಡಿಗೆ ಮಾಡುವಾಗ ಸುಲಭ ಆಗ್ತದೆ. ಅವಲಕ್ಕಿ ಮತ್ತು ಹಸಿಮೆಣಸನ್ನು ಮಿಕ್ಸ್ಚರನ್ನು ಕೈಯಲ್ಲಿ ಕಲಿಸ್ಲಿಕ್ಕೆ ಉರಿತದೆ ಅಂತ ಅಂದ್ಕೊಂಡ್ರೆ ನಾವು ಬೇಕಾದರೆ ಮಿಕ್ಸರಲ್ಲೂ ರುಬ್ಕೊಳ್ಬೋದು. ಆದರೆ ಹಾಕುವಾಗ ಸ್ವಲ್ಪನೇ ಸೇರಿಸ್ಕೊಂಡು ಒಂದೇ ಸಲ ಮಿಕ್ಸರನ್ನು ತಿರುಗಿಸಿ ಆಫ್ ಮಾಡ್ತಾ ಕಲಿಸ್ಕೊಳ್ಬೇಕು. ಇಲ್ಲ ಅಂದರೆ ಅದು ತಿರುಗೋದಿಲ್ಲ ಕರೆಕ್ಟಾಗಿ. ಈ ರೀತಿ ಚೆನ್ನಾಗಿ ಎಲ್ಲ ಬೆರೆಯುವ ಹಾಗೆ ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಮಾಡುವಾಗ ಒಂದು ಸೌಂಟಲ್ಲಿ ಎಲ್ಲದನ್ನು ಒಂದು ಸಲ ಸರಿಯಾಗಿ ಕಲಿಸ್ಕೊಂಡು ಚಕ್ಲಿ ಮಾಡುವ ಅಚ್ಚಿಗೆ ಅದನ್ನು ತುಂಬಿಸ್ಕೊಳ್ಬೇಕು. ನಾನು ಒಂದು ಅಚ್ಚಿರುವುದನ್ನು ತೊಗೊಂಡಿದ್ದೇನೆ, 3 ಇರುವುದನ್ನು ತೊಗೊಳ್ಬೋದು. ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಸಂಡಿಗೆಯನ್ನು ಮಾಡ್ಕೊಳ್ಬೇಕು. ಒಂಚೂರು ಕಟ್ಟಾಗೋದಿಲ್ಲ ನೋಡಿ. ಕಲಿಸಿದ್ದು ಕರೆಕ್ಟ್ ಆದರೆ ಕಟ್ಟಾಗೋದಿಲ್ಲ. ಅವಲಕ್ಕಿ ಕರೆಕ್ಟಾಗಿ ನೈಸಾಗಿ ಬರಬೇಕು. ಈ ರೀತಿ ಎಲ್ಲ ಸಂಡಿಗೆಯನ್ನು ಮಾಡಿಕೊಂಡು ಒಂದು 2ರಿಂದ 3 ಬಿಸಿಲು ಹಾಕ್ಕೊಂಡ್ರೆ ಆಯಿತು. ಈ ವರ್ಷ ನೀವು ಯಾವುದೆಲ್ಲ ಸಂಡಿಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿ ಯಾವ ಸಂಡಿಗೆ ಎಲ್ಲರಿಗೂ ಇಷ್ಟ, ಯಾವ ರೀತಿ ಹೊಸ ಸಂಡಿಗೆ ಎಲ್ಲ ಇದೆ ಅಂತ ತಿಳ್ಕೊಳ್ಬೋದಾಗ ಮುಂದಿನ ವರ್ಷ ನಾನು ಟ್ರೈ ಮಾಡ್ಬೋದು. ಈ ರೀತಿ ಎಲ್ಲ ಸಂಡಿಗೆನೂ ಬಿಸಿಲಿಗೆ ಹಾಕಿ ಈಗ 2 ದಿನ ಆಯಿತು. ಈಗ ಜೋರು ಬಿಸಿಲಿರೋದ್ರಿಂದ 2 ದಿನಕ್ಕೆ ಫುಲ್ ಒಣಗಿದೆ. ಇನ್ನು ಇದನ್ನು ಡಬ್ಬಕ್ಕೆ ತುಂಬಿಸಿ ಇಟ್ಕೊಳ್ಬೋದು. ತೆಂಗಿನೆಣ್ಣೆ ಕಾಸ್ಲಿಕ್ಕೆ ಇಟ್ಕೊಂಡು ಕಾದ ಎಣ್ಣೆಗೆ ಸಂಡಿಗೆ ಹಾಕಬೇಕು. ಇಷ್ಟು ಸಪೂರ ಇದ್ದು ಸಂಡಿಗೆ ಎಣ್ಣೆಯಲ್ಲಿ ಹೇಗೆ ಅರಳುತ್ತದೆ ನೋಡಿ. ತುಂಬ ರುಚಿ ಈ ಸಂಡಿಗೆ ತಿನ್ನಲಿಕ್ಕೆ. ಒಂದು ಸಲ ಕರೆದ್ರೆ ಒಂದು ಸ್ವಲ್ಪ ಹೊತ್ತಲ್ಲೇ ಫುಲ್ ಖಾಲಿಯಾಗಿ ಹೋಗ್ತದೆ, ಅಷ್ಟು ರುಚಿಯಾಗಿರ್ತದೆ ಇದು. ಖಂಡಿತ ಮನೆಯಲ್ಲಿ ಈ ವರ್ಷ ಟ್ರೈ ಮಾಡಿ. ಇನ್ನೇನು ಬೇಸಿಗೆಗಾಲ ಮುಗಿತಾ ಬಂತು, ಅಷ್ಟರೊಳಗೆ ಮಾಡಿಕೊಳ್ಬೇಕು. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರುಚಿಕರವಾದ ಈ ಸಂಡಿಗೆಯನ್ನು ತಿಂದು ಹೇಗಾಯ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.